Anda tuh ikan mana? Siapa kau? ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿನ ದಿವಸ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಪರಿಟ್ ಗುರುಗಳನ್ನು, ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ದಿಗ್ಗಿ ಗುರುಗಳನ್ನು, ಸಂಕನೂರು ಗುರುಗಳನ್ನು ಹಾಗೂ ಹಿರಿಯರು ಗುರುಮಾತೆಯರನ್ನು ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗೆ ಅಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ತಂಪನ್ನು ಚೆಲ್ಲೋ ಸುಮರಾಶೆಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತ ಕುಣಿಯುತ್ತ ನನ್ನ ಹೆಸರು ವಿಠಲ್. ಇಂದು ನವೆಂಬರ್ 1 ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನಾವು ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇಂದು ಕನ್ನಡ ಮಾತನಾಡುವ ಪ್ರದೇಶಗಳು ಒಗ್ಗೂಡಿ ಮತ್ತು ಮೈಸೂರು ನುಡಿ ರಾಜ್ಯ ರಚನೆಯಾದ ದಿನ. ನಂತರ 1973ರಲ್ಲಿ ಈ ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಯಿತು. ಕಾಯಕ ಇಂದು 1ನೇ ನವೆಂಬರ್ ಕನ್ನಡ ರಾಜ್ಯೋತ್ಸವ ಸಂತಸದಿಂದ ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956 ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರದೇಶ ವಿಲೀನಗೊಂಡ ಮೈಸೂರು ರಾಜ್ಯ ಉದಯವಾಯಿತು. 1973 ಜುಲೈನಲ್ಲಿ ಕರ್ನಾಟಕ ಎಂದು ಹೆಸರಿಡಲು ಚರ್ಚಿಸಿದರು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಈ ನಾಡಿನಲ್ಲಿ ಸಂತರು, ಶರಣರು, ರಾಜರು, ಕವಿಗಳು ಹಾಗೂ ಹೋರಾಟಗಾರರು ಬದುಕಿ ಬಾಳಿದ್ದಾರೆ. ಇಂತಹ ನಾಡಿನಲ್ಲಿ ನಾನು ಹುಟ್ಟಿರುವುದಕ್ಕೆ ಹೆಮ್ಮೆ ಪಡುವೆ. ಕನ್ನಡ ನಾಡು, ನುಡಿ ಮತ್ತು ಸಂಸ್ಕೃತಿಯನ್ನು ಬೆಳೆಸಲು ನಾವೆಲ್ಲ ಪ್ರತಿಜ್ಞೆ ಮಾಡೋಣ ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜಯ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮೊಲೆಯ ಹಾಲೆಂದಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲಸವ ಸುಮೆಗೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಗುರುವೇಗಳು ನುಡಿಯಂತೆ ಶ್ರೇಯಸ್ಸು ಬಾಳ ಬೇಡುವೆನು ನಿನ್ನ
ಪೂರ್ಣಗೊಳಿಸಿ ಮೈಸೂರು ರಾಜ್ಯ ಉದಯವಾಯಿತು. 1973 ರಾಜ್ಯದ ಬದಲು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕರ್ನಾಟಕ ಏಕೀಕರಣ ಚಳವಳಿಸಿದ ಮೊದಲ ವ್ಯಕ್ತಿ ಆದರು. ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಜನೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಗುರುಮಾತೆಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಎಲ್ಲಾದರೂ ಎಂತಾದರೂ ಇರು, ನೀ ಎಂದಿಗೂ ಕನ್ನಡವಾಗಿರು. ಕನ್ನಡ ರಾಜ್ಯೋತ್ಸವದ ಹಬ್ಬ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ರಚನೆ ದಿನ ಎಂದು ಕರೆಯುತ್ತೇವೆ. ಮೈಸೂರು ರಾಜ್ಯ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆಯ ಸೊಗಸು ಕನ್ನಡ ಎಂಬ ಹೆಮ್ಮೆಯ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸು ಎಂದು ಹೇಳುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೇವೆ. 1956 ನವೆಂಬರ್ 1ರಂದು ವಿವಿಧ ಕನ್ನಡ ಭಾಷಿಕೀಯ ಪ್ರದೇಶವನ್ನು ಒಂದುಗೂಡಿಸಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂಬ ಹೆಸರಿನಲ್ಲಿ ಒಂದುಗೂಡಿಸಲಾಯಿತು. ಜೈ ಕನ್ನಡ. ಕನ್ನಡ 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 ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಕಲೆಗಳಿಗೆ ತವರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಭದ್ರೆ ಕಾವೇರಿ ಶರಾವತಿ ಕೃಷ್ಣ ಕಾಳಿವರವೇದೆಯರು. ತುಂಗೆ ಭದ್ರೆ ಕಾವೇರಿ ಶರಾವತಿ ಕೃಷ್ಣ ಕಾಳಿವರವೇದೆಯರು. ಜಲವನ್ನು ಹರಿಸಿ ಬೆಳೆಯನ್ನು ಬೆಳೆಸಿ ಸಲಹುವ ನದಿಗಳ ನೆಲೆವೀಡು. ಜಲವನ್ನು ಹರಿಸಿ ಬೆಳೆಯನ್ನು ಬೆಳೆಸಿ ಸಲಹುವ ನದಿಗಳ ನೆಲೆವೀಡು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ರನ್ನ ಜನ್ನಾವರ ಪಂಪ ಲಕುಮಿಷ ರಾಘವ ಹರಿಹರ ಮುದ್ದನರು. ರನ್ನ ಜನ್ನಾವರ ಪಂಪ ಲಕುಮಿಷ ರಾಘವ ಹರಿಹರ ಮುದ್ದನರು. ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರು. ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು. ರಾಣಿ ಚಂಚಿ ಹೊನ್ನಮ್ಮ ಉಡುತರಿ ಊರಿನ ಅಕ್ಕಮ್ಮ. ರಾಣಿ ಚೆನ್ನಮ್ಮ ಸಂಚಿ ಹೊನ್ನಮ್ಮ ಉಡುತರಿ ಊರಿನ ಅಕ್ಕಮ್ಮ. ಕನ್ನಡ ನಾಡಿಗೆ ಕೀರುತಿ ತಂದಿಯ ಅಮರ ರಮಣಿಯರ ಕರುನಾಡು. ಕನ್ನಡ ನಾಡಿಗೆ ಕೀರುತಿ ತಂದಿಯ ಅಮರ ರಮಣಿ ಕರುನಾಡು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನವು ಕಂದ. ಕನ್ನಡ ಕನ್ನಡ ನಾಡಿನವು ಕಂದ. ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಭಾಷೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1956 ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯ ಉದಯವಾಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. 1905ರಲ್ಲಿ ಆರ್ ವೆಂಕಟರಾಯರವರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದ ಮೊದಲ ವ್ಯಕ್ತಿ ಆದರು. ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ನವೆಂಬರ್ 1 ಹಾಗೂ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇಂದು ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಒಗ್ಗೂಡಿ ಮೈಸೂರು ರಾಜ್ಯ ರಚನೆಯಾದ ದಿನ. ನಂತರ 1973ರಲ್ಲಿ ಇದು ಈ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಯಿತು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ನಮ್ಮ ಕನಸು ಕನ್ನಡ, ನಮ್ಮ ಮನಸ್ಸು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಲ್ಲೆಲ್ಲೂ ಕನ್ನಡವನ್ನು ಪಸರಿಸು. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡ ನಮ್ಮದಾಗಿರಲಿ. ಕನ್ನಡ ನುಡಿ ಉಸಿರಾಗಿರಲಿ. ಕನ್ನಡ ಎಂದಿಗೂ ಹಸಿರಾಗಿರಲಿ. ಕನ್ನಡ ಉಳಿಸಿ ಹಂಬಲವನ್ನು ನಮ್ಮದಾಗಿರಲಿ. ಬಾವುಟ ಹಾರಲಿ ಪ್ರತಿ ನಮ್ಮದಲ್ಲಿ ಕನ್ನಡ ಹುಕ್ಕಲಿ. ರಾಜ್ಯೋತ್ಸವದ ಸಂಭ್ರಮ ಬೆಳಗಲಿ. ನಮ್ಮ ಕನ್ನಡ ನಾಡು ಸದಾ ಉಳಿಯಲಿ. ಎದ್ದೆ ತಟ್ಟಿ ಹೇಳು ನಾನು ಭಾರತೀಯನೆಂದು. ಗರ್ವದಿಂದ ಬಾಳುವ ನಾನು ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿದ್ದರೂ
ಕನ್ನಡವೇ ನಮ್ಮ ಸರ್ವಶ್ರೇಷ್ಠವಾಗಿದೆ. ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಕನ್ನಡಕ್ಕಾಗಿ ಹೋರಾಡಿದ ಮಹಾನಾಯಕರನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಭೇದ ಭಾವ, ಜಾತಿ, ಲಿಂಗ, ಧರ್ಮ ಇಲ್ಲದೆ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ವಿ.ಕೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಿತ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವಿ.ಕೆ. ಪರೀಕ್ಷೆ ಆತ್ಮೀಯರು, ಸ್ನೇಹಿತರು, ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಎಸ್.ಐ. ಬಾಲಕರು, ಸಂಕಣ್ಣ ಗುರುಗಳೇ, ಸರಸ್ವತಿ ಗುರುಮಾತೆಯರು ಮತ್ತು ರೂಪಾ ಗುರುಮಾತೆಯರು ಮತ್ತು ನೆಚ್ಚಿನ ವಿದ್ಯಾರ್ಥಿನಿಯರು, ಈ ದಿವಸ ಸಾಕಷ್ಟು ಮಕ್ಕಳು 1ನೇ ತರಗತಿಯಿಂದ ಹಿಡ್ಕೊಂಡು 7ನೇ ತರಗತಿವರೆಗೆ ಈಗಾಗಲೇ ಈ ಕನ್ನಡ ರಾಜ್ಯೋತ್ಸವ ನಡೆದು ಬಂದಿದ್ದಾರೆ. ಅಥವಾ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ, ಬಹಳ ಸುಂದರವಾಗಿ, ಸೊಗಸಾಗಿ ನಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದೀರಿ. ಈ ನಮ್ಮ ಮಾತೃಭಾಷೆ ಯಾವಪ್ಪ ಅಂದರೆ ಕನ್ನಡ. ಈ ಕನ್ನಡ ಭಾಷೆಗೆ 2000 ವರ್ಷಗಳಷ್ಟು ಇತಿಹಾಸ ಇದೆ. 2000 ವರ್ಷಗಳಿಂದನೇ ಏನಾಯಿತು ಅಂದರೆ ಕನ್ನಡ ಭಾಷೆ ಹುಟ್ಕೊಂಡಿದ್ದು. ಅದಕ್ಕೆ ಈ ಇತಿಹಾಸ ಪದ್ಧತಿ 5 ಮತ್ತು 6ನೇ ತರಗತಿ ಪದ್ಧತಿ ಗೊತ್ತಿರೋದ್ರಿಂದ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ನಡೀತು ಅಂದ್ರೆ ಭಾರತದಲ್ಲಿ ಗೋದಾವರಿ ನದಿವರೆಗೆ, ಕಾವೇರಿಯಿಂದ ಗೋದಾವರಿವರೆಗೆ ಇದ್ದ ನಾಡು ಕನ್ನಡ ನಾಡು ಅಂದುಕೊಂಡು ಶಿವರಾಜ ಮಾರ್ಗದಲ್ಲಿ ಬರ್ತದೆ. ಅದರಿಂದ ನಮ್ಮ ಕನ್ನಡ ನಾಡು ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿ ಹಿಡ್ಕೊಂಡು ಉತ್ತರ ಭಾರತದಲ್ಲಿ ಗೋದಾವರಿ ನದಿವರೆಗೆ ವಿಶಾಲವಾಗಿ ಸುದೀಪ್ ಅಂದುಕೊಂಡು ಇತಿಹಾಸಕಾರರು ಹೇಳ್ತಾರೆ. ಇತಿಹಾಸದಲ್ಲಿ ಓದ್ತೀವಿ ನಾವು. ಈಗ ಕನ್ನಡ ಭಾಷೆಗೆ ತನ್ನದೇ ಆದಂಥ ವಿಶ್ವ ಪರಂಪರೆ ಐತಿ ಅಂತ ಸನಾತನ. ಈ ಕನ್ನಡ ಭಾಷೆನ ಮಾತಾಡ್ತಕ್ಕಂಥ ಕನ್ನಡ ಭಾಷಿಕರು ಮೊದಲು ಪ್ರಾರಂಭದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ 5 ಪ್ರಾಂತಗಳಲ್ಲಿ ಹರಿದು ಹಂಚಿದೆ. 6ನೇ ತರಗತಿ ಮತ್ತು 7ನೇ ತರಗತಿ ಇತಿಹಾಸ ಪಾಠದಲ್ಲಿ ಬರ್ತದೆ. ಪ್ರಾಂತಗಳು ಬರ್ತಾವೆ. ಮುಂಬೈ ಪ್ರಾಂತ, ಮದ್ರಾಸ್ ಪ್ರಾಂತ, ಕೊಡಗು ಪ್ರಾಂತ, ಹೈದರಾಬಾದ್ ಪ್ರಾಂತ, ಹಿಂಗ ಸುಮಾರು 5 ಪ್ರಾಂತಗಳಲ್ಲಿ ಕನ್ನಡ ಭಾಷಿಕರು ಹರಿದು ಹಂಚಿದ್ರು. ಆ ಎಲ್ಲಾ ಭಾಷಿಕರನ್ನ ಒಂದುಗೂಡಿಸಿ ಭಾಷೆಗಳ ಆಧಾರದ ಮೇಲೆ ಕನ್ನಡ ಭಾಷೆ ಮಾತಾಡೋರು ಬೇರೆ, ಮರಾಠಿಗರು ಬೇರೆ, ಮಲಯಾಳಿಗರು ಬೇರೆ, ಆಮೇಲೆ ತಮಿಳು ಭಾಷೆನ ಮಾತಾಡ್ತಕ್ಕಂಥ ಜನ ಬೇರೆ, ಗುಜರಾತಿ ಭಾಷೆ ಮಾತಾಡ್ತಕ್ಕಂಥ ಬೇರೆ, ಈಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡಿ ಆ ರಾಜ್ಯಗಳ ರೂಪವನ್ನು ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನಿನ್ನೆ ಒಂದು ಇದನ್ನ ಸಮೃದ್ಧ ದಿನ ಇದನ್ನ ಆಚರಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದು ಏಕತಾ ದಿನ ಅಂತ ತಿಳ್ಕೊಂಡು ಆಚರಣೆ ಮಾಡಿದಾರೆ. ಅವ್ರ ಜನ್ಮ ದಿನಾಚರಣೆ ನೀನ್ ಮಾಡಿಲ್ವ? ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಕೇಂದ್ರದ ಗೃಹ ಮಂತ್ರಿಗಳಾಗಿದ್ರು. ಭಾಷೆಗಳ ಆಧಾರದ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಭಾಷಾವಾರು ಪ್ರಾಂತಗಳನ್ನ ರಚನೆ ಮಾಡಿದ್ರು. ಆ ಪ್ರಾಂತಗಳ ಆಧಾರದ ಮೇಲೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ತಿಳ್ಕೊಂಡು ಪ್ರಾರಂಭದಲ್ಲಿ 1956 ನವೆಂಬರ್ 1ನೇ ತಾರೀಕು ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಎಲ್ಲಾ ಪ್ರದೇಶಗಳನ್ನು ಕೂಡಿಸಿ ಮೈಸೂರು ರಾಜ್ಯ ಅಂತ ತಿಳ್ಕೊಂಡು ಅದು ನಾಮಕರಣ ಬಂತು. ಅದು ರಚನೆಯಾಗಿ ಇವತ್ತಿಗೆ ಎಷ್ಟು ವರ್ಷ ಆಯ್ತು ಅಂದ್ರೆ 70 ವರ್ಷ ಆಯ್ತು. ಆದ್ರಿಂದ ನಾವು ಈ ವರ್ಷ ಕನ್ನಡ ನಾಡಿನಾದ್ಯಂತ ಎಷ್ಟನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಪ್ಪ ಅಂದ್ರೆ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ವಿ. ಇನ್ನ ಈ ಕನ್ನಡ ಭಾಷೆಯೊಳಗ ಅಥವಾ ಕನ್ನಡ ಪ್ರದೇಶದೊಳಗ ಏನೆಲ್ಲ ವೈಭವ ತುಂಬಿಕೊಂಡೈತಿ ಅಂದ್ರ ಇಲ್ಲಿ ವಿಶಾಲವಾದಂತ ಬಯಲುಸೀಮೆ ಪ್ರದೇಶ ಐತಿ, ಘಟ್ಟ ಪ್ರದೇಶ ಐತಿ, ಮಲೆನಾಡು ಐತಿ, ಜೊತೆಗೆ ಸುಂದರವಾಗಿರ್ತಕ್ಕಂಥ ಸಮುದ್ರದ ದಂಡೆಯನ್ನು ಒಳಗೊಂಡಿರ್ತಕ್ಕಂಥ ಕರಾವಳಿ ಪ್ರದೇಶವನ್ನು ನಾವು ಕಾಣ್ತೀವಿ. ಜೊತೆಗೆ ಈ ಕನ್ನಡ ನಾಡಿನಲ್ಲಿ ವಿಸ್ಮಯಗಳನ್ನು ಒಳಗೊಂಡಿರ್ತಕ್ಕಂಥ ಜಗತ್ ಪ್ರಸಿದ್ಧ ವಸ್ತುಗಳನ್ನ ನಾವು ಕಾಣ್ತೀವಿ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಏಕಶಿಲಾ ಮೂರ್ತಿ ಯಾವಪ್ಪ ಅಂದ್ರೆ ಶ್ರವಣಬೆಳಗೊಳದ ಗೊಮ್ಮಟದ ವಿಗ್ರಹ, ಅದು ನಮ್ಮ ಕನ್ನಡ ನಾಡಿನೊಳಗೆ. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಪಿಸುಮಾತಿನ ಗ್ಯಾಲರಿ ಗೋಳು ಗುಮ್ಮಟ, ಅಷ್ಟು ದೊಡ್ಡ ಗುಮ್ಮಟ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಗೋಳು ಗುಮ್ಮಟ ಇದೆ. ಹಾಗೆ ಶಿಲ್ಪಕಲಾ ಖ್ಯಾತಿಯನ್ನು ಒಳಗೊಂಡಿರ್ತಕ್ಕಂಥ ಬೇಲೂರು, ಹಳದೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಂಥ ಸುಂದರವಾದಂಥ ಶಿಲ್ಪಕಲಾ ಖ್ಯಾತಿಯ ನಾಡುಗಳನ್ನು ಸಹಿತ ನಾವು ಕನ್ನಡ ನಾಡಿನಲ್ಲಿ ಕಾಣ್ತೀವಿ. ಜೊತೆಗೆ ಇಲ್ಲಿ ಆಹಾರ ವೈವಿಧ್ಯತೆ ಐತಿ, ಭಾಷಾ ವೈವಿಧ್ಯತೆ ಐತಿ, ಉಡುಪಿನಲ್ಲಿ ವೈವಿಧ್ಯತೆ ಐತಿ, ಆಚಾರ ವಿಚಾರ ಅನುಸರಿಸ್ತಕ್ಕಂಥ ಸಂಸ್ಕೃತಿಗಳನ್ನು ಸಹಿತ ನಾವು ವೈವಿಧ್ಯತೆಯನ್ನು ಕಾಣ್ತೀವಿ. ಅಂತ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿರ್ತಕ್ಕಂಥ ನಾವಿದ್ದೇನೆ ನೋಡ್ರಿ. ಇದುವರೆಗೆ ಇಡೀ ಭಾರತ ದೇಶದೊಳಗೆ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ 8 ಜನ ಶ್ರೇಷ್ಠ ಕವಿಗಳಿಗೆ ಏನು ಸಿಕ್ಕೈತಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತಿ. ಅತಿ ಹೆಚ್ಚು ಜ್ಞಾನಪೀಠ ಅಂದ್ರೆ 8 ಜನ ಇಲ್ಲಿ ತನಕ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ. ಅವ್ರ ಫೋಟೋಗಳಲ್ಲಿ ನೋಡಿಲ್ಲ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು. ಅದಲ್ಲ, ಈಗ ಕುವೆಂಪು,
ಶಿವರಾಮ್ ಕಾರಂತ, ದ ರಾ ಬೇಂದ್ರೆ, ವಿಕ್ರು ಗೋಕಾಕ, ಚಂದ್ರಶೇಖರ್ ಕಂಬಾರ ಅವರು ಹಿಂಗ ಸುಮಾರು 8 ಜನ ಸಾಹಿತಿಗಳು ಇಲ್ಲಿ ತನಕ ಏನ್ ಮಾಡ್ರಪ್ಪ ಅಂದ್ರ ಇದನ್ನ ಪಡೆದ ಕನ್ನಡ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ. ಅದರಿಂದ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾಗೈತೆ. ಅದಕ್ಕೆ ಪ್ರಪ್ರಥಮವಾಗಿ ಈ ಕನ್ನಡ ಭಾಷಿಕರು ಎಲ್ಲ ಒಂದ್ ಕಡೆ ಸೇರಿ ಕನ್ನಡ ನಾಡು ಉದಯ ಆಗಲಿ ಅಂತ ತಿಳ್ಕೊಂಡು ಭಿನ್ನ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಕುಯಿಲ್ಗೋಳ ನಾರಾಯಣ ಅವರು ತಮ್ಮ ಒಂದು ಕವನದಲ್ಲಿ ಹೀಗೆ ಅಂತ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಸದಾಭಿಮಾನದ ಗುರು ಅಂತ ಹೇಳಿ. ಅತ್ಯಂತ ಒಳ್ಳೆಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಕನ್ನಡಿಗರು ಸದಾಭಿಮಾನದ ಗುಡಿಗೆ ಹೆಸರಾಗಿದ್ದಾರೆ. ಅಂತ ಜನರಿಂದ ನಮ್ಮ ಕನ್ನಡ ನಾಡು ಉದಯ ಆಗಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗ ಇಲ್ಲಿ ಬೇರೆ ಬೇರೆ ಕವಿಗಳು ಏನ್ ಮಾಡಿರಪ್ಪ ಅಂದ್ರ ತಮ್ಮದೇ ಆದಂತ ಮಾತಿನೊಳಗ ಕನ್ನಡ ಭಾಷೆ ಹೆಂಗೈತೆ ಅಂತ ಹೇಳ ಗೊತ್ತಿಲ್ಲ. ಕನ್ನಡ ಭಾಷೆ ಹೆಂಗೈತಪ್ಪ ಅಂದ್ರ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಹಸಿಗೋಡೆ ಒಂದು ಹಸಿಗೋಡೆ ಹಳ್ಳ ಹೋದ್ರೆ ದಪ್ಪನ ಇಟ್ಕೊಂಡ್ಬಿಡ್ತದೆ, ಒಣಗಿದ ಗೋಡೆ ಹಳ್ಳ ಕುಂದ್ರಂಗಿಲ್ಲ. ಹಂಗ ನಮ್ಮ ಕನ್ನಡ ಭಾಷೆ ಹೆಂಗೈತಪ್ಪ ಅಂದ್ರ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಅಂತ ತಿಳ್ಕೊಂಡು ನಾವು ಕನ್ನಡ ಭಾಷೆಯನ್ನ ಕರಿತೀವಿ. ಇನ್ನ ಎದೆ ತಟ್ಟಿ ಹೇಳುವ ಭಾರತೀಯನೆಂದು, ಜೊತೆಗೆ ಗರ್ವದಿಂದ ಹೇಳುವ ಕನ್ನಡಿಗನೆಂದು, ಸಾವಿರ ಭಾಷೆ ನಮ್ಮ ನಾಲಿಗೆಯಲ್ಲಿ ಆಡಿದ್ರು ಸಹಿತ ನಮ್ಮ ಹೃದಯದಲ್ಲಿ ಯಾವ ಭಾಷೆ ಇರಬೇಕಪ್ಪ ಅಂದ್ರೆ ಕನ್ನಡ ಭಾಷೆ ಇರಬೇಕು. ಆದ್ದರಿಂದ ನಾವು ಯಾವಾಗಲೂ ಕನ್ನಡ ತಾಯಿಗೆ ಚಿರಋಣಿಯಾಗಿರ್ಬೇಕು. ಕುಡಿಯುವುದಾದರೂ ನೀರು, ಎನ್ನುವುದು ಕನ್ನಡ ನಾಡಿನ ಅನ್ನ. ಹೌದಲ್ಲ? ಇಲ್ಲಿ ಆಚಾರ ವಿಚಾರಗಳನ್ನ ನಾವು ಜಗತ್ತಿನ ಬೇರೆ ಬೇರೆ ಸ್ಥಳಗಳಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅದರಿಂದ ನೀವೆಟ್ಟುವ ನೆಲ ಅದೇ ಕರ್ನಾಟಕ. ನಾವು ಪಾಲಿಟ್ರೆ ಎದ್ರ ಮೇಲೆ ಪಾಲಿಟ್ಟಿರ್ತೀವಿ? ಕರ್ನಾಟಕದ ಮೇಲೆ ಪಾಲಿಟ್ಟಿರ್ತೀವಿ. ನೀನೇರುವ ಮನೆ ಸಹ್ಯಾದ್ರಿ ಅಲ್ಲಿ ಮತ್ತೆ ನೀ ಮುಟ್ಟುವ ಮರ. ನಾವ್ ಎಲ್ಲೇ ಹೋಗಿ ದಕ್ಷಿಣ ಭಾರತದೊಳಗೆ ಮಲೆನಾಡು ಪ್ರದೇಶದಲ್ಲಿ ಹೋಗಿ ಯಾವ್ದಾದ್ರು ಒಂದು ಅಂದ್ರೆ ಅತಿ ಹೆಚ್ಚು ಮರಗಳನ್ನ ನಮ್ಮ ಕನ್ನಡ ನಾಡಲ್ಲಿ ಯಾವ್ದಪ್ಪ ಅಂದ್ರೆ ಗಂಧದ ಮರಗಳದಾವ. ಅದರಿಂದ ಇದಕ್ಕೆ ಏನಂತ ಕರೀತಾರೋ ಕನ್ನಡ ನಾಡು ಗಂಧದ ನೀರು ಅಂತ ಕರೀತಾರೆ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಂತ. ನೀ ಕುಡಿಯುವ ನೀರು ಅತಿ ಹೆಚ್ಚು ಜನ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚು ಜನ ಯಾವ ನದಿ ನೀರನ್ನು ಕುಡಿತಾರ? ಕಾವೇರಿ ನದಿ ನೀರನ್ನು ಕುಡಿತಾರೆ. ಯಾಕಂದ್ರ ಅತಿ ದೊಡ್ಡ ನಗರಗಳು ಕರ್ನಾಟಕ ರಾಜ್ಯದಲ್ಲಿ 2 ಅದಾವ. ಒಂದು ಬೆಂಗಳೂರು, ಮತ್ತೊಂದು ಮೈಸೂರು. ಈ 2 ನಗರಗಳಿಗೆ ಎಲ್ಲಿಂದ ಸರಬರಾಜು ಆಗ್ತದಪ್ಪ ಅಂದ್ರೆ ನೀರು ಬರೀ ಬೆಂಗಳೂರು ಅಂದ್ರಾಗ 1 ಕೋಟಿಗಿಂತ ಅತಿ ಹೆಚ್ಚು ಜನರು ಅದಾರ. 7 ಕೋಟಿ ಜನ ಕರ್ನಾಟಕದಲ್ಲಿದ್ರ ಅದ್ರೊಳಗೆ 1 ಕೋಟಿ ಹೆಚ್ಚು ಜನ ಎಲ್ಲಿ ವಾಸ ಮಾಡ್ತಾರಪ್ಪ ಅಂದ್ರ ಬೆಂಗಳೂರಿನೊಳಗೆ ವಾಸ ಮಾಡ್ತಾರ. ಮೈಸೂರು ಅತಿ ದೊಡ್ಡ ಸಿಟಿ ಐತಿ. ಆದ್ರಿಂದ ನೀ ಕುಡಿಯುವ ನೀರು ಯಾವುದು? ಕಾವೇರಿ ಅಂದ್ರೆ ಕಾವೇರಿ ನದಿ ನೀರನ್ನ ನಾವು ಕುಡಿತೀವಿ. ಇಂತಹ ಪವಿತ್ರ ಮಣ್ಣಲ್ಲಿ ಜನಿಸಿರ್ತಕ್ಕಂಥ ಕನ್ನಡಿಗರಾದ ನಾವೇ ಧನ್ಯರು. ಅದರಿಂದ ನಾವು ಎಲ್ಲಾದ್ರೂ ಇರಲಿ, ಹಳ್ಳ್ಯಾಗರ ಇರಲಿ, ಪಟ್ಟಣದಲ್ಲಾರ ಇರಲಿ, ನಮ್ಮ ದೇಶದಲ್ಲಾರ ಇರಲಿ, ವಿದೇಶದಲ್ಲಾದ್ರೂ ಇರಲಿ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಏನಾಗಿರ್ಬೇಕು? ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಿನಗೆ ಕನ್ನಡ ತನ ಹೊಂದಿದ್ದರೆ ಅದು ನೀ ನಮಗೆ ಕಲ್ಪತರು. ಕಲ್ಪತರು ಅಂದ್ರೆ ಏನು? ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥ ವೃಕ್ಷಕ್ಕೆ ಕಲ್ಪವೃಕ್ಷ ಅಂತ ಕರಿತೀವಿ ನಾವು. ಕನ್ನಡ ಭಾಷೆಯು ಸಹಿತ ಕಲ್ಪತರು ಇದ್ದಂಗ. ಆದ್ರಿಂದ ಈ ಕನ್ನಡ ಭಾಷೆ ಚಿರಕಾಲ ಬೆಳಗಲಿ. ಕನ್ನಡದ ದೀಪ ಹೆಂಗ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತ ಮಾತೆಯ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತೋ ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ ಅಂತ ತಿಳ್ಕೊಂಡು ಕವಿ ಬಹಳ ಸುಂದರವಾಗಿ ಕನ್ನಡ ಭಾಷೆ ಬಗ್ಗೆ. ಇನ್ನ ಒಂದು ಅತಿ ನಿಮಗೆ ಇಷ್ಟವಾದ ಹಾಡು ಹಾಕತ್ ಹೇಳಿದ್ರೆ ಗೊತ್ತಿರಬೇಕು. ಜಿಪಿ ರಾಜರತ್ನ ಒಂದು ಪದ್ಯದಲ್ಲಿ ಬರೀತಾರೆ ಕನ್ನಡ ಭಾಷೆಯ ಬಗ್ಗೆ. ಏನಂತ ಬರೀತಾರೋ? ನರಕ ಕೇಳಿಸಿ ನಾಲಿಗೆ ಸೇರಿಸಿ ಬಾಯಿ ಹೊಲಸಾಕಿದ್ರುನೇ ನಾನು ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸು ನೀ ಕಾಣೆ. ನೋಡಿ, ನಾನು ನರಕಕ್ಕೆ ಹಾಕಿ ನಾಲಿಗೆ ಸೀಳು ಹಾಕಿ ನನ್ನ ಬಾಯಿ ಹೊಲಸಾಕಿದ್ರು ಸಹಿತ, ಬಾಯಿಯಿಂದ ಮಾತಾಡಕ್ ಬರ್ದೇ ಇದ್ರು ಸಹಿತ ನಾನು ಮೂಗಿನಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಮಾತಾಡ್ತೀನಿ ಅಂತ ತಿಳ್ಕೊಂಡು ಜಿಪಿ ರಾಜರತ್ನ ಹೇಳ್ತಾನೆ. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ ಅಂದ್ರೆ ಹುಂಡೆ ಎತ್ತಿ ಕೊಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ. ಕನ್ನಡ ಪದಗಳು ಬಾಯಿಯೊಳಗ ಸರಾಗವಾಗಿ ನನಗೆ ಬರ್ತಾವ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಹೌದಲ್ಲ? ಹೆಂಡ ಗುರು ಹೆಂಡತಿ ಗುರು ಅಂದ್ರೆ ಎಲ್ಲ ಬಿಟ್ಟು ಬಿಡ್ತೀನಿ, ಆದ್ರೆ ಕನ್ನಡ ಭಾಷೆ ಬಿಡೋದ್ರೆ ನನ್ನಿಂದ ಏನಾಗಂಗಿಲ್ಲಪ್ಪ ಅಂದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಜಿಪಿ ರಾಜರತ್ನಮ್ಮ ಹೇಳ್ತಾರೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಕನ್ನಡ ಅದು ಬರೀ ನುಡಿಯಲ್ಲ, ಹಿರಿದಾದ ಅರ್ಥವನ್ನ ಅದು ಕನ್ನಡ ಒಳಗೊಂಡೈತಿ. ಜಲವೆಂದರೆ ಅದು ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡ ನಾಡಿನಲ್ಲಿ ಹರಿತಕ್ಕಂಥ ಅಸಂಖ್ಯಾತ ನದಿಗಳದಾವ. ಆ ಹರಿತಕ್ಕಂಥ ನದಿಗಳು ಬರೀ ನೀರಲ್ಲ, ಕನ್ನಡ ನಾಡಿನಲ್ಲಿ ಹರಿತಕ್ಕಂಥ ಪ್ರತಿಯೊಂದು ಪವಿತ್ರ ನದಿಗಳ ಪವಿತ್ರ ಜಲ ಏನಪ್ಪ ಅಂದ್ರೆ ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ ಗೆರೆ ಚುಕ್ಕೆ, ಮರವೆಂದರೆ ಬರೀ ಕಟ್ಟಿಗೆಯೇ, ಅದು ಶ್ರೀಗಂಧ.
ಮರ ಅಂದ್ರೆ ಬರೀ ಕಟ್ಟಿಗೆ ಅಂತ ತಿಳ್ಕೋಬಾರ್ದು. ಕನ್ನಡ ನಾಡಿನಲ್ಲಿ ಅಸಂಖ್ಯಾತ ಯಾವ ಮರಗಳದಾವಪ್ಪ ಅಂದ್ರೆ ಶ್ರೀಗಂಧದ ಮರಗಳದಾವ. ಇನ್ನ ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಚಿರಕಾಲ ಬೆಳಗಲಿ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಕವಿ, ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ. ಆಮೇಲೆ ಅಂತ ಒಂದು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ ಅಂತ ತಿಳ್ಕೊಂಡು ಸಿದ್ದಯ್ಯ ಪುರಾಣಿಕರು ತಮ್ಮ ಒಂದು ಕೋಣದಲ್ಲಿ ಹೇಳ್ತಾರೆ. ಇನ್ನ ಬೆಳಗಲ್ಲ ರಾಮರಾಯ ಹೇಳ್ತಾರೆ ತಮ್ಮ ಒಂದು ಗದ್ಯದಲ್ಲಿ, ಕನ್ನಡವೇ ಧನಧಾನ್ಯ ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಏನಾಗಾಯ್ತು ಕಣ್ಣು ಕಿವಿ ಬಾಯಿ, ಕನ್ನಡವೇ ಏನಾಗಾಯ್ತು ಕಣ್ಣು ಕಿವಿ ಬಾಯಿ. ಇನ್ನು ಕನ್ನಡ ಭಾಷೆ ಅಂದ್ರೆ ಹೆಂಗೈತಪ್ಪ ಅಂದ್ರ ಅಳಿದ ಉಷ್ಣದ ಹಾಲಿನಂದರಿ, ಸಿಗುರಿದ ಕಬ್ಬಿನ ಸಲಿಯ ಅಂದರಿ. ಅಂದ್ರ ಸುಲಿದ ಬಾಳೆಹಣ್ಣಿ ಸುಲಿದ ಬಾಳೆಹಣ್ಣು ಸುಲಿದಾಗ ತಿನ್ನಾಕ ಬಹಳ ಸರಳ, ಕಬ್ಬ ಸಿಕ್ಕಿ ಸುಲಿದಾಗ ತಿನ್ನಾಕ ಬಹಳ ಸರಿಯಾಗಿರ್ತೈತಿ. ಹಾಲು ಕಾಸಿನ ಮೇಲೆ ಕೆನಿ ಬರ್ತಂದ್ರ ಕುಡಿಲಿಕ್ಕೆ ಏನಾಗಿರ್ತೈತಿ ಬಹಳ ಸರಿಯಾಗಿರ್ತೈತಿ. ಅಂತ ಸರಿಯಾದ ಭಾಷೆ ಯಾವಪ್ಪ ಅಂದ್ರ ನಮ್ಮ ಕನ್ನಡ ಭಾಷೆ ಅಂತ ತಿಳ್ಕೊಂಡು ಕವಿಗಳು ಹೇಳ್ತಾರೆ. ಇನ್ನು ಡಿ ಎಸ್ ಕರ್ಕಿ ಅವರೊಂದು ಪ್ರಸಿದ್ಧ ಕವಿ ಕವನ ಗೊತ್ತಿರಬೇಕು ನೀವು, ಏನು ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ ಅಂತ ಗೊತ್ತಿಲ್ಲ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಒಲವೆತ್ತಿ ತೋರುವ ದೀಪ ಅಂತಕ್ಕಂಥ ಒಂದು ಇದನ್ನ ಕನ್ನಡ ಭಾಷೆ ಮೇಲೆ ಅವ್ರಿಗೆ ಇರ್ತಕ್ಕಂಥ ಅಗಾಧ ಪ್ರೇಮವನ್ನು ಅವರು ತಮ್ಮ ಒಂದು ಕವನದಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಹೇಳಿಲ್ಲ ನೀವು, ಸುಲಿದ ಬಾಳೆ ಹಣ್ಣಿನಂದರಿ, ಕಳೆದ ಸಿಗುರಿನ ಕಬ್ಬಿನಂದರಿ, ಅಳಿದ ಉಷ್ಣದ ಹಾಲಿನಂದರಿ, ಸುಲಭವಾಗಿರುವ ನಮ್ಮ ಕವಿ ಕನ್ನಡ ಅಂದ್ಕೊಂಡು ಕವಿಗಳು ಹೇಳ್ತಾರೆ. ಅವ್ರು ಯಾರು ಹೇಳಿದವ್ರು ಯಾರಪ್ಪ ಅಂದ್ರೆ ಮಹಾಲಿಂಗರಂಗ. ಈ ಮಾತನ್ನು ಹೇಳಿದವ್ರು ಯಾರು? ಮಹಾಲಿಂಗರಂಗರು ತಮ್ಮ ಕವನದಲ್ಲಿ ಹೇಳ್ತಾರ. ಇನ್ನ ಕನ್ನಡದ ಮೊದಲ ರಾಷ್ಟ್ರಕವಿ, ಹಾಗಾದ್ರೆ ಹೇಳಿದ್ರ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ. ಎರಡನೇ ರಾಷ್ಟ್ರಕವಿಗಳು ಯಾರು? ಕುವೆಂಪು. ಮೂರನೇ ರಾಷ್ಟ್ರಕವಿ ಯಾರು ಕನ್ನಡದ? ಇಲ್ಲಿ ತನಕ 3 ಜನ ರಾಷ್ಟ್ರಕವಿಗಳಿಗೆ. ಮೂರನೇ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ. ಹೀಗೆ 3 ಜನ ರಾಷ್ಟ್ರಕವಿಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ಕಾಣ್ತೀವಿ. ಕನ್ನಡದ ಮೊದಲ ರಾಷ್ಟ್ರಕವಿ ಕವಿ ಗೋವಿಂದ ಹೇಳ್ತಾರೆ ತಮ್ಮ ಒಂದು ಕವನದಲ್ಲಿ, ತಾಯೇಬಾರ ಮಗವತೋರ ಕನ್ನಡಿಗರ ಮಾತೆ, ಹರಸುತ್ತಾಯೆ ಸುತ್ತರಕಾಯೆ ನಮ್ಮ ಜನ್ಮ ದಾತಿ. ಇದನ್ನ ಹೇಳಿದವರು ಈ ಪದ್ಯ ಬರೆದಂತ ಕವಿ ಯಾರಪ್ಪ ಅಂದ್ರೆ ಎಂ ಗೋವಿಂದ ಪೈ ಅವರು ತಮ್ಮ ಕವನದಲ್ಲಿ ಹೇಳ್ತಾರೆ. ಇನ್ನ ಗೋಪಾಲಕೃಷ್ಣ ಅಡಿಗರು ತಮ್ಮ ಒಂದು ಕವನದಲ್ಲಿ ಹೀಗೆ ಹೇಳ್ತಾರ, ಕಟ್ಟುವೆವು ನಾವು ಹೊಸ ನಾಡೊಂದನ ರಸದ ನೀಡೊಂದನ. ಅಂದ್ರೆ ಯುವಕರಿಂದ ಯುವತಿಯರಿಂದ ಅತ್ಯಂತ ಬಲಾಢ್ಯವಾಗಿರ್ತಕ್ಕಂಥ ಕನ್ನಡ ನಾಡನ್ನ ಕಟ್ತೀವಿ, ಇಲ್ಲಿ ಅದನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಗೋಪಾಲಕೃಷ್ಣ ಅಡಿಗರು ತಮ್ಮ ಮಾತಲ್ಲಿ ಹೇಳ್ತಾರ. ಇನ್ನ ಶಾಂತ ಕವಿಗಳು ತಮ್ಮ ಪದ್ಯದಲ್ಲಿ ಹೇಳ್ತಾರ, ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು ಕರ್ನಾಟಕ ದೇವಿ, ಕದಂಬಾದಿ ಚಾಲುಕ್ಯಾಂಕುಶ ಶೋಭಾವರಣೆ. ಅಂದ್ರ ಕದಂಬರು, ಚಾಲುಕ್ಯರು, ಗಂಧರು, ರಾಷ್ಟ್ರಕೂಟರು, ಹಿಂಗ ಬೇರೆ ಬೇರೆ ರಾಜಮನೆತನದವರು ನಮ್ಮಲ್ಲಿ ಆಳಿದ್ದಾರೆ. ಇನ್ನ ವಿಜಯನಗರ ಸಾಮ್ರಾಜ್ಯ ಅಂತ ಬರ್ತದೆ ಗೊತ್ತಿರ್ಬೋದು. ಕನ್ನಡ ನಾಡಲ್ಲಿ ಆಳಿರ್ತಕ್ಕಂಥ ಅತ್ಯಂತ ಶ್ರೀಮಂತ ರಾಜಮನೆತನ ಯಾವಪ್ಪ ಅಂದ್ರೆ ವಿಜಯನಗರ ಅರಸರು. ಶ್ರೀಕೃಷ್ಣ ದೇವರಾಯ ಅವ್ರ ಕಾಲದೊಳಗ ಕನ್ನಡ ನಾಡು ಹೆಂಗಿತ್ತಪ್ಪ ಅಂದ್ರೆ ಬಹಳ ಸಂಪತ್ಭರಿತವಾಗಿತ್ತು. ಈಗ ಹೆಂಗ ಜ್ವಾಳ, ಗೋಧಿ, ಸಜ್ಜಿ, ಚೀಲ ತುಂಬ ಮಾಡ್ತೀವಲ್ಲ ನಾವು ಸಿಂಗಾದು, ಹಂಗಾಗ ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳನ್ನ ಎದುರಾಗ ಮಾಡ್ತಿದ್ರಂದ್ರ ಸೇರ್ಲಿ ಹೇಳೋದ ಚೀಲದಾಗ ತುಂಬಿ ಮಾರಾಟ ಮಾಡ್ತಿದ್ರಂತ. ಅಂದ್ರೆ ಅಷ್ಟು ಸಂಪತ್ಭರಿತವಾಗಿತ್ತು ನಮ್ಮ ಕನ್ನಡ ನಾಡು. ಯಾರ ಕಾಲದಲ್ಲಿ? ವಿಜಯನಗರ ಅರಸರ ಕಾಲದಲ್ಲಿ. ಹಿಂಗ ವಿಜಯನಗರ ಅರಸರಿರ್ಬೋದು. ಇನ್ನು ಕನ್ನಡ ನಾಡನ್ನ ಆಳಿರ್ತಕ್ಕಂಥ ಮೊಟ್ಟ ಮೊದಲ ರಾಜಮನೆತನ ಯಾವುದು? ಕದಂಬ ರಾಜಮನೆತನ. ಗಂಗರು, ರಾಷ್ಟ್ರಕೂಟರು, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಳಿರ್ತಕ್ಕಂಥ ಬಾದಾಮಿ ಚಾಲುಕ್ಯರು, ಇವರೆಲ್ಲ ಅತ್ಯಂತ ಸುಂದರವಾದಂಥ ಕೊಡುಗೆಯನ್ನ ಕನ್ನಡ ನಾಡಿಗೆ ಕೊಟ್ಟರ. ಜೊತೆಗೆ ಆಗಿನ ಕಾಲದಲ್ಲಿ ಅವರು ಕಟ್ಟಿ ಹೋಗಿರ್ತಕ್ಕಂಥ ದೇವಸ್ಥಾನಗಳು ಇಂದಿಗೂ ಸಹಿತ ಅಜರಾಮರವಾಗಿ ಉಳಿದಾವ. ಶಿಲ್ಪಕಲೆಗೆ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇವು ನೋಡ್ಲಿಕ್ಕೆ ಏನ್ ಮಾಡಪ್ಪ ಅಂದ್ರೆ ಅತ್ಯಂತ ಗಮನವನ್ನ ಸೆಳೆದ. ಇನ್ನ ರಾಷ್ಟ್ರ ರಾಜಕಾರಣಕ್ಕೆ ಅನೇಕ ಜನ ಮಹಾನ್ ವ್ಯಕ್ತಿಗಳನ್ನು ಕೊಡುಗೆಯಾಗಿ ನೀಡಿರ್ತಕ್ಕಂಥ ರಾಜ್ಯ ನಮ್ಮ ಭಾರತದ 2ನೇ ಅತ್ಯುನ್ನತ ಸ್ಥಾನ ಯಾವಪ್ಪ ಅಂದ್ರೆ ಪ್ರಧಾನಮಂತ್ರಿ. 1ನೇದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಲ್ಲ. 3ನೇದು ಯಾವಪ್ಪ ಅಂದ್ರೆ ಪ್ರಧಾನಮಂತ್ರಿ. ಅಂತ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿ ಕರ್ನಾಟಕದವರು ಒಬ್ಬರದಾರ. ಯಾರು? ಇನ್ನೂ ಅದಾರ. 92-93 ವರ್ಷ ಇರ್ತವ್ರಿಗೆ ಎಚ್ ಡಿ ದೇವೇಗೌಡ ಹೆಸರು ಕೇಳಿರ್ಬೋದು. ಹೀಗೆ ಭಾರತ ದೇಶದ ಪ್ರಧಾನಮಂತ್ರಿ ಹುದ್ದೆ ಜೊತೆಗೆ ಉಪರಾಷ್ಟ್ರಪತಿಗಳಾಗಿ ಬಿಡಿ ಜತ್ತಿ ಕಾರ್ಯನಿರ್ವಹಿಸ್ಯಾರ. ಹಿಂಗ ರಾಷ್ಟ್ರಪತಿಗಳಿರ್ಬೋದು, ಉಪರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಕೇಂದ್ರ ಮಂತ್ರಿ ಇರ್ಬೋದು. ಇಂಥ ಉನ್ನತ ಹುದ್ದೆಗಳಲ್ಲಿ ಕನ್ನಡಿಗರು ಸಾಕಷ್ಟು ಜನ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ನಮ್ಮ ರಾಜ್ಯದ
ಕೀರ್ತಿಯನ್ನ ದೇಶದ ತುಂಬಾ ಹಬ್ಬಿಸಿರುವುದನ್ನು ನಾವು ಕಾಣ್ತೀವಿ. ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಕ್ರಿಕೆಟ್ ಅನ್ನೋದು ಅನೇಕ ಜನ ಕ್ರೀಡಾಪಟುಗಳು ಕರ್ನಾಟಕದವರ ಆಡ್ಯಾರ, ಈಗೂ ಆಡ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಟ್ಟದಲ್ಲಿ ಕರ್ನಾಟಕ ಕ್ರೀಡಾಪಟುಗಳನ್ನು ಸಹಿತ ಏನ್ ಮಾಡಿದಪ್ಪ ಅಂದ್ರೆ ಕೊಡುಗೆ ನೀಡೈತಿ. ಜೊತೆಗೆ ಅತ್ಯಂತ ಮೇಲ್ಮಟ್ಟ ಅನೇಕ ಜನ ಚಲನಚಿತ್ರ ಕಲಾವಿದರದಾರ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಡ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಇಂಥ ಮೇರು ನಟರನ್ನ ಒಳಗೊಂಡಿರ್ತಕ್ಕಂಥ ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಕಲ್ಪನಾ ಇರ್ಬೋದು, ಬಿ ಸರೋಜಾದೇವಿ ಇರ್ಬೋದು, ಮಣ್ಣು ಕಿರ್ಕೊಂಡು ಗೊತ್ತಿರ್ಬೇಕು ಅವರು. ಇವರೆಲ್ಲ ಮೇರು ನಟರು. ಅಂತ ಮಹಾನ್ ನಟರನ್ನ ಕೊಡುಗೆ ನೀಡಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ನಮ್ಮದು. ಜೊತೆಗೆ ವಿಜ್ಞಾನಿಗಳನ್ನು ಕೊಡುಗೆ ನೀಡಿ ಕರ್ನಾಟಕ ರಾಜ್ಯ ಅನೇಕ ಜನ ವಿಜ್ಞಾನಿಗಳು ಭಾರತದ ಪ್ರಗತಿಗೆ ಏನ್ ಮಾಡಬೇಕು ಅಂದ್ರೆ ಹೋದಾರ. ಜೊತೆಗೆ ಅಂದ್ರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಹಿತ ವಿಜ್ಞಾನ ಕ್ಷೇತ್ರದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತನ್ನದೇ ಆದಂತ ಕೊಡುಗೆಯನ್ನು ನೀಡಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ. ಇಂತಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಗಂಡರು. ಅದಕ್ಕೆ ನಾವು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಬರೀ ಈಗ ನಮ್ಮ ಮಾತೃಭಾಷೆ ಯಾವ್ದು ಕನ್ನಡ ಐತಿ, ನಾವು ಮಾತಾಡೋ ಕನ್ನಡ ಭಾಷೆನೇ ತಪ್ಪು ಮಾತಾಡ್ತೀವಿ. ಜೊತೆಗೆ ಬರೆಯುವಾಗ ಕನ್ನಡ ಭಾಷೆನೇ ತಪ್ಪು ಬರೀತೀವಿ. ಬರೆಯುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಮಾತೃಭಾಷೆಗೆ ಅತಿ ಹೆಚ್ಚು ಕೊಡೋದು. ನೀವು ಮಹಾರಾಷ್ಟ್ರದಾಗ ಹೋಗ್ರಿ, ಅವರು ಮರಾಠಿ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡಂಗಿಲ್ಲ. ಅವ್ರು ಬೇರೆ ಭಾಷೆ ಬರ್ತಿದ್ರು ಮಾತಾಡಂಗಿಲ್ಲ. ಅವ್ರು ಪೂರ್ತಿಯಾಗಿ ಮರಾಠಿಯನ್ನೇ ಮಾತಾಡ್ತಾರ. ಯಾಕಂದ್ರೆ ಅವ್ರಿಗೆ ಭಾಷಾಭಿಮಾನ. ನಮಗ್ ಹಾಗಲ್ಲ. ನಮ್ಗೊಂದು ನೀಟ್ ಏನಾದ್ರು ಬೇರೆ ಹಿಂದಿ ಭಾಷೆ ಮಾತಾಡೋರು ಬಂದ್ರೆ ಅದು ಬರ್ಲಿಕ್ಕೂ ತಪ್ಪು ಯಾಕೋಕ ಅವ್ರ ಜೊತೆ ಹಿಂದಿ ಮಾತಾಡೋಕೆ ಪ್ರಯತ್ನ ಮಾಡ್ತೀವಿ. ಇಂಗ್ಲೀಷ್ ನಮ್ಗೆ ಗೊತ್ತಿರಲಿಲ್ಲ ಆದ್ರೂ ಬರ್ತಿತ್ತಂದ್ರೆ ಅದು ತಪ್ಪಾಗಲಿ ಇಂಗ್ಲೀಷ್ ಮಾತಾಡೋಕೆ ಶುರು ಮಾಡ್ತೀವಿ. ನಾವು ಕನ್ನಡ ಭಾಷೆಯನ್ನೇ ಮಾರ್ಕೊಡ್ತೀವಿ. ಅದರಿಂದ ನಮ್ಮ ಮೊದಲ ಆದ್ಯತೆ ಯಾವಾಗಿರ್ಬೇಕು? ಕನ್ನಡ ಭಾಷೆ ಆಗಿರ್ಬೇಕು. ಅದನ್ನ ಉಳಿಸಿ ಬೆಳೆಸುವಂತ ಕಾರ್ಯವನ್ನು ನಾವು ನೀವು ಸೇರಿ ಮಾಡ್ಬೇಕಾಗಿ. ಅದಕ್ಕೆ ನಿಮ್ಮ ಕನ್ನಡ ಭಾಷೆ ಬರವಣಿಗೆ ಏನಾಗಬೇಕು? ಸುಧಾರಣೆ ಆಗಬೇಕು. ಅದಕ್ಕೆ ನಾವು ನೀವು ತಪ್ಪನೇ ಅಂದವಾಗಿ ಅದು ಓದುತ್ತಾ ಬರಿಬೇಕಾದ್ರೆ ಭಯಾಗಿ ಹೇಳ್ಕೋತ ಬರೆದ್ರ ಅದು ಬರವಣಿಗೆ ಸುಧಾರಣೆ ಆಗ್ತೈತಿ. ಆ ನಿಟ್ಟಿನೊಳಗ ಇಂದಿನಿಂದ ನೀವು ನವೆಂಬರ್ ಮಾಸಾಚರಣೆ ಮಾಡ್ರಿ. ಹೆಚ್ಚು ಹೆಚ್ಚು ಕನ್ನಡ ಭಾಷೆಯಲ್ಲೇ ಮಾತಾಡಕ ಕೆಲವು ನೋಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕನ್ನಡ ಮಾತಾಡೋದು ಹೊರಗೆ ಹಾಕ್ಬಿಡ್ತಾರ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತಂದ್ರ ಅಲ್ಲಿ ಯಾರು ಕನ್ನಡ ಮಾತಾಡಿದ್ರೆ ಕ್ಲಾಸ್ ಹೊರಗೆ ಹಾಕ್ತಾರ. ಅವ್ರು ನೀವು ಇಂಗ್ಲೀಷ್ನಾಗ ಮಾತಾಡ್ಬೇಕಂತ ಹೇಳ್ತಾರೆ. ಮತ್ತೆ ನಾವು ಕನ್ನಡ ಶಾಲೆ ಇರ್ತೀವಿ, ಯಾರೋ ಬೇರೆ ಭಾಷೆ ಮಾತಾಡಿದ್ರೆ ನಾವು ಅದು ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ, ಹೆಚ್ಚು ಹೆಚ್ಚು ನಮ್ಮ ಬಾಯಲ್ಲಿ ಯಾವ ಪದಗಳು ಬರಬೇಕು? ಕನ್ನಡ ಪದಗಳೇ ಬರಲಿ. ಕನ್ನಡ ಭಾಷೆ ಉಳಿಲಿ, ಕನ್ನಡ ಭಾಷೆ ಬೆಳೀಲಿ ಅಂತಕ್ಕಂಥ ಆಶಯ ವ್ಯಕ್ತಪಡಿಸ್ತಾ ಇಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳು, ಗುರುಮಾತೆಯರಿಗೆ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಎಲ್ಲಾರು ಬಂದಿರಿ? ಈಗ ಹಾಜರಿ ತಗೋದು ತಿಳ್ಕೊಂಡ್ರಿ. ಸೋನಿಯಾ, ನಿಮ್ಮ ಅಣ್ಣ ಸಂಪತ್ತೆ ಬಂದಿಲ್ವಾ? ನಾಳೆ ಬಿಡಿಸಿ ಕರ್ಕೊಂಡ್ ಬಾ. ಪ್ರದೀಪ್, ಶರತ್ ಯಾಕೆ ಬಂದಿಲ್ಲಪ್ಪ? ಯಾಕೋ ಬಿಟ್ಟಿ? ನಿಮ್ ದೋಸ್ತನ್ ಜೋಡಿ ಹೋಗಮಲ್ಲ, ನೀನು ಬಿಟ್ಟಿ ಯಾಕೋ? ಯಶ್, ರಾಜ ಎಲ್ಲಿಗ್ಯಾರಪ್ಪ? ಮೋನಿಶಾ ಬಂದ್ಯಾವ? ಗಾನವಿ, ಭವಿತ ಎಲ್ಲಿಗ್ಯಾರ? ನಾಳೆ ಬಿಡಿಸಿ ಕರ್ಕೊಂಡ್ ಬಾ. ಬರೀ ಆಯ್ತಾ? ರಶ್ಮಿ, ಮಲ್ಲಿಕಾರ್ಜುನ ಎಲ್ಲಿಗ್ಯಾರ? ನಾಳೆ ಕರ್ಕೊಂಡ್ ಬರುವ. ಇವತ್ತು ಪಾಠ ಹೇಳಿ ABCD ಎಲ್ಲಾರ್ಗಿ ಬರ್ತಾವ? ಓದ್ರಿ. ಎಲ್ಲಿಂದ ಹೋದ್ರಿ? ನಾಳೆಗೆ ಸಾಹೇಬ್ರು ಬರ್ತಾರ. ಅವರಿಗೆ ಹಳ್ಳಿ ಮೇಸ್ರೆ ಖಾನೆ ಹಿಡಿದಿಲ್ಲ ಇವತ್ತ. ಹಂಗಾರ ನಾಳಿಗೂ ಇವತ್ತು ಊಟಕ್ಕೆ ಹೋಗ್ರಿ. ಮಧ್ಯಾಹ್ನ ಎಲ್ಲಾರು ಬಂದಿರಾ? ಆದ್ರಿ ತಗೊಂಡ್ ಗಪ್ ಕುಂದ್ರಿ. ಎಲ್ಲೋ ಬಾಯ್ ಮಾಡಂಗಿಲ್ಲ ಯಾರು. ಸೋನಿಯಾ ಬಂದಿಯವ?
ರಶ್ಮಿ ಬಂದಿ ದಿಯಾ ಮೋನಿಶಾ ಯಶ್ ಪ್ರದೀಪ್ ಫರೀನ್ ಎಲ್ಲಾರು ಬಂದಿರಿ ಈಗ ಸಾಹೇಬ್ರು ಬರ್ತಾರ ಅಧ್ಯಕ್ಷರು ಬರ್ತಾರ ಗಪ್ಕೊಂಡ್ರಿ ABCD ಒಳಗೆ ಒಂದೊಂದು ಎಲ್ಲಾರು ಶಬ್ದ ಹೇಳಿ ಎಲ್ಪೆಟ್ ಅಂದ್ರೆ ಆಡಿ ಸ್ಮಾಕ್ಸ್ ಅಂದ್ರೆ ಏನಂದ್ರೆ ಕೋಳಿ ಎಲ್ಲಾರು ಹಸ್ರಿ ಪ್ರಕಾರ ಲೈನ್ ಹಚ್ಬರಿ ನಾಳೆ ಹಾಕೊಂಬರ್ಪ ಹೋಗಿ ನೀವು ಹಾಕೊಂಬಂಡಿ ಇನ್ನೊಂದು ಬರ್ತೀವಿ ಇನ್ನೊಂದು ಬಂದ ಬಗ್ಗೆ ಅದು ಕೇಳ್ತೀವಿ ಬೈಪಾಟ್ ಹಾಕೋರ್ ಸಕತ್ ಸೋನಿಯಾ ABCD ಮನುಷ್ಯ ಶಬ್ದ ದಿಯಾ ಬಿ ಒಳಗ ಶಬ್ದ ರಶ್ಮಿ ಸಿ ಒಳಗ ಶಬ್ದ ಗಾಡಿ ಡಿ ಒಳಗ ಶಬ್ದ ಪ್ರದೀಪ್ ಶಬ್ದ ಯಶ್ ಶಬ್ದ ಒಂದೆರಡು Ini
ಸಪ್ರೇಟ್ ಐತಿ ಬಿಡ್ಬಿಡಪ್ಪ ಅದನ್ನ. ಮೂವತ್ತೈದು